ಕಳೆದ ಸುಮಾರು 4 ತಿಂಗಳಿನಿಂದಲೂ ಕೂಡ ಮಾಸಿಕ ಪಿಂಚಣಿ ಸಿಗದೆ ಕೋಲಾರದ ತಾಲೂಕಿನ ಕಚೇರಿಯ ಮುಂದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಿಗ್ಗೆಯಿಂದಲೇ ನೂರಾರು ಜನರು ಸಾಲುಗಟ್ಟು ನಿಂತ್ಕೊಂಡಿದ್ರು, ಪಿಂಚಣಿಗಾಗಿ ಕಾಯ್ತಾ ಇದ್ರು. ಪಿಂಚಣಿ ಯಾವಾಗ ಜಮಾ ಆಗುತ್ತದೆ ಅಂತ ಹೇಳಿ ನಿರೀಕ್ಷೆ ಪಡ್ತಾ ಇದ್ರು. ಆದರೆ ಇನ್ನೂ ಕೂಡ ಪಿಂಚಣಿ ಮಾತ್ರ ಸಿಕ್ಕಿಲ್ಲ. ಈ ವಿಚಾರವಾಗಿ ಅಂಚೆ ಕಚೇರಿ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರೆ ಇನ್ನೂ ಕೂಡ ಪಿಂಚಣಿ ಬಂದಿಲ್ಲ ಅಂತ ಹೇಳಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ. ಮಕ್ಕಳು ಸಮೇತ ತಾಲೂಕು ಕಚೇರಿಯ ಮುಂದೆ ವೃದ್ಧರು ಹಾಗೂ ಮಹಿಳೆಯರು ಬಂದು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಾ. ಈ ವಿಚಾರವಾಗಿ ಇಲ್ಲಿದೆ ನೋಡಿ ಒಂದು ವರದಿ. ಇಲ್ಲಿ ಜಾಸ್ತಿ ರಾಮಣ್ಣ ನಾವು ಎಸ್, ಏನಾಗಿದೆ? ಕೋಲಾರ ತಾಲೂಕು ಕಚೇರಿಯ ಮುಂದೆ ಜನಸಾಮಾನ್ಯರು ಬಂದು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾಗಿದೆ? ಯಾಕೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಪಿಂಚಣಿ ಕೊಡ್ತಾ ಇಲ್ಲ, ಆ ಕಾರಣಕ್ಕಾಗಿದೆ. ನೂರಾರು ಜನರು ಸಾಲುಗಟ್ಟು ನಿಂತ್ಕೊಂಡಿದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ತಾಲೂಕು ಕಚೇರಿಯಲ್ಲಿ ನಿರ್ಲಕ್ಷ್ಯವನ್ನು ತೋರಲಾಗ್ತಾ ಇದೆ. ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ರೈತರು. ಕಳೆದ ಸುಮಾರು 4 ತಿಂಗಳಿನಿಂದ ಮಾಸಿಕ ಪಿಂಚಣಿ ಬಂದಿಲ್ಲ ನಮಗೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಕೋಲಾರ ಕಚೇರಿಯ ಮುಂದೆ ನಡೀತಾ ಇರುವಂತಹ ದೃಶ್ಯಾವಳಿ ಇದು. ನೂರಾರು ಜನರು ಕೂಡ ಬೆಳಿಗ್ಗೆ ನಿಂತ್ಕೊಂಡು ಸಾಲುಗಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅವ್ರನ್ನ ಯಾರು ಕೇರೆ ಮಾಡ್ತಾ ಇಲ್ಲ. ಎಸ್, ಆ ದೃಶ್ಯಾವಳಿಗಳನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ಕೋಲಾರದಲ್ಲಿ ನಡೆದಿರುವಂತಹ ಘಟನೆ. ಪಿಂಚಣಿ ಕೊಡ್ತಾ ಇಲ್ಲ, ಜನರ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾ ಇಲ್ಲ. ಮತ್ತೆ ಯಾಕೆ ಸುಮ್ಮನೆ ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ಹೇಳಿ ಬೋರ್ಡ್ ಹಾಕೊಂಡಿರ್ತೀರಾ? ರೈತರಿಗೆ, ಜನಗಳಿಗೆ ನೀವು ಕಷ್ಟವನ್ನ ಕೊಡ್ತಾ ಕೂತ್ಕೊಂಡ್ರೆ ಅವ್ರ ಪಿಂಚಣಿ ಸರಿಯಾದ ರೀತಿಯಲ್ಲಿ ಕೊಡದೆ ಹೋದ್ರೆ ಯಾಕೆ ಬೇಕು ಕಚೇರಿ? ಜನರಿಗಾಗಿ ಅಲ್ವಾ ಮಾಡ್ತಾ ಇರೋದು? ಜನರಿಗಾಗಿ ಅಲ್ವಾ ಆ ಕಚೇರಿ ಇರೋದು? ವೈ ಯಾಕೆ ಬೇಕದು? ನೀವು ಬೆಳಗ್ಗೆಯಿಂದ ಅವ್ರು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಕಡೆ ಗಮನ ಹರಿಸ್ಬೇಕು. ಯಾವಾಗಲೂ ಸರ್ವರ್ ಡೌನ್ ಹಾಕೊಂಡು ಕೂತ್ಕೊಳ್ಳುತ್ತಾ? ಎಷ್ಟು ಪಿಂಚಣಿ ಬಂದಿಲ್ಲ ಅಂತಂದ್ರೆ 4 ತಿಂಗಳಿನಿಂದ ಪಿಂಚಣಿ ಬರ್ತಾ ಇಲ್ಲ. ಗೋಳಾಡ್ತಾ ಇದ್ದಾರೆ. ಅವ್ರ ದುಡ್ಡು ಅವ್ರಿಗೆ ಕೊಡಕ್ಕೇನ್ರಿ? ಏನು ಕಷ್ಟ? ಏನು ಅವ್ರ ದುಡ್ಡು ಅವ್ರಿಗೆ ಕೊಡಕ್ಕೆ? ಎಸ್, ಇದ್ರ ಬಗ್ಗೆ ನಮ್ಮ ಕೋಲಾರ ಪ್ರತಿನಿಧಿ ಅರುಣ್ ವಾಕ್ಥ್ರೂ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಇದು ನೊಂದವರ ಧ್ವನಿ. ನಾನು ಹರಡುಕುಮಾರ್. ಕೋಲಾರ ಜಿಲ್ಲಾ ಕೋಲಾರ ತಾಲೂಕು ಕಚೇರಿ ಮುಂಭಾಗ ನೂರಾರು ಮಹಿಳೆಯರು ಹಾಗೂ ಪುರುಷರು ಸೇರಿದ್ದಾರೆ, ವೃದ್ಧರು ಸೇರಿದ್ದಾರೆ. ಕಾರಣ ಏನಂತಂದ್ರೆ ಸುಮಾರು 4-5 ತಿಂಗಳಿಂದ ಪಿಂಚಣಿ ಬರ್ತಾ ಇರತಕ್ಕಂಥದ್ದು ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಜೊತೆಯಲ್ಲಿ ವೃದ್ಧರು ಕೆಲವರು ಇದರ ಮಾತಾಡ್ತಾ ಹೋಗೋಣ. ಅದೇ ಎಷ್ಟು ದಿವಸ ಅಂದ್ರೆ ನಿಮ್ಮ ಹೆಸರೇನು? ಅಲ್ಲಪ್ಪ ಅಂತ. ಅದು ಎಷ್ಟು ದಿವಸ ಆಯ್ತು ಪೆನ್ಷನ್ ಬರ್ದಿರಾ? ಎಲ್ಲಿಂದ ಬಂದಿರೋದು? ಎಷ್ಟು ದಿವಸ ಆಯ್ತು ಪೆನ್ಷನ್ ಬಂದು? ಒಂದು 5 ತಿಂಗಳು 6 ತಿಂಗಳಾಗಿ ಸರ್. ನಾವು ಊರಿಂದ ಬಂದಿದ್ದೀರಿ. ಇಲ್ಲಿ ಜಾಸ್ತಿ ರಾಮಣ್ಣ ನಾವು ಬಂತ ಇಲ್ಲಿ ಪೋಸ್ಟ್ ಆಫೀಸ್ಗೆ ಹೋದ್ರೆ ಅವರು ಬಂದಿಲ್ಲ ರೀ ಅಂತವ್ರೆ ಅಂತೇಳಿ ಇದು ಮಾಡ್ತಾವ್ರೆ. ಎಲ್ಲ ರಿಕಾರ್ಡ್ ಮಾಡಿಸ್ಬೇಕು ಅಂತೇಳಿ ಮಾಡ್ತಾವ್ರೆ. ಏನ್ ರೆಕಾರ್ಡ್ ಮಾಡಿಸ್ಬೇಕಂತ? ಇದೇ ಓಲ್ಡ್ ಪಿನ್ ಬರಕ ಎಲ್ಲ ಗ್ಯಾಲರಿ ಇರ್ತಾವ್ರೆ. ಮಾಡ್ಬೇಕು, ನೀವು ರಿಕಾರ್ಡ್ ಎಲ್ಲ ಮಾಡ್ಸಿದ್ದೀವಿ, ನೀವು ಮಾಡಿಕೊಡ್ಬೇಕು. ಡಾಕ್ಟರ್ ಸೈನ್ ಬೇಕು, ಸೆಕ್ರೆಟರಿ ಸೈನ್ ಬೇಕು, ಸತ್ಪಟಮ್ ಸೈನ್ ಬೇಕು ಅಂತೇಳಿ ಹೇಳ್ತಾವ್ರೆ. ಇನ್ಕಮ್ಮು 32 ಇರ್ಬೇಕಂತೆ. ಇವಾಗ ಎಷ್ಟಿದೆ ಇನ್ಕಮ್ಮು? 70 ಇತ್ತು, ಅದು ಮಾಡಿಸಿದ್ದೀನಿ 32. ಇವಾಗ ಕೊಟ್ಟಿದ್ದೀನಿ ಅಂತ. ಇನ್ನು 5-6 ತಿಂಗಳು ಆಗ್ತದಪ್ಪ, ಬರ್ಫಾಸ್ಟ್ ಬ್ಯಾಗ್ ಬರಲ್ಲ ನಿಮ್ಕ ಅಂತ ಹೇಳ್ತಾವ್ರೆ. ಅಂದ್ರೆ ಬೆಳಗ್ಗೆ ಎಷ್ಟು ಹೊತ್ತಾಯ್ತು ಬಂದು? ಬೆಲ್ಲ 6 ಗಂಟೆಗೆ ಬಂದಿರೋದು. ಬೆಳಿಗ್ಗೆ 6 ಗಂಟೆ ಮೇಲೆ 6 ಗಂಟೆಗೆ. ಇನ್ನ ಊಟ ಆಗುದಿಲ್ಲ ನಮ್ಗೆ. ಊಟ ಆಗ್ಲಿಲ್ಲ, ಏನು ಇಲ್ಲ. ಅಲ್ಲಿ ನೋಡ ಹೆಂಗೆ ಏನ್ ನಾವ್ ಮಾಡೋದು ಹೇಳು? ನಮ್ಗೆ ಸಾಕತ್ತದೆ ಅಲ್ಲಿ ನಿಲ್ಕೊಳಕ. ಏನ್ ಸರ್ ನಾವ್ ಮಾಡೋದು? ಈ ತರ ಮಾಡ್ತಾವ್ರೆ ಗೌರ್ಮೆಂಟ್. ಇನ್ನು ಬರಲ್ಲ ಅಂತ ಹೇಳಿ ಕೆಲವ್ರು ಹೇಳ್ತಾರ, ಕೆಲವ್ರು ರಿಕಾರ್ಡ್ ಮಾಡ್ಬೇಕಂತ ಹೇಳ್ತಾರ. ಏನ್ ಮಾಡೋದು ಹೇಳು? ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಜಂಗಟ. ಅಂದ್ರೆ ಎಷ್ಟು ದಿವಸ ಆಯ್ತು ಪೆನ್ಷನ್? 4 ತಿಂಗಳಾಗಿದೆ. ಅಂದ್ರೆ ಏನು ಸಮಸ್ಯೆ ಇದೆ? ಅದೇನೋ ಗೊತ್ತಿಲ್ಲ, ಅಷ್ಟು ಬರ್ತಾನೆ ಇತ್ತು. ಅದೇನಾಗಿತ್ತೋ ಗೊತ್ತಿಲ್ಲ. ನಾವು ತಿಂಗಳು ನಿಲ್ಸ್ಬಿಟ್ಟಿದ್ವಿ. ಅದು ಬಿಟ್ಟರೆ ಅಂದ್ರೆ ನೀವು ನೋಡ್ಬೋದು, ನೂರಾರು ಜನರು ಇಲ್ಲಿ ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ನೂರಾರು ಜನರು ಇಲ್ಲಿ ಕಾಯ್ತಾ ಇದ್ದಾರೆ. ಪೆನ್ಷನ್ ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ.
ಕಾರಣ ಏನಂತಂದ್ರೆ ಸುಮಾರು 4-5 ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಗೆ ಮನೆಗಳಲ್ಲಿ ತುಂಬಾ ತೊಂದರೆ ಆಗಿದೆ ತಿಳ್ಬಿಟ್ಟಿದೆ. ರುದ್ರು ಮಾತಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಅರುಣ್ ಅವರ ಜೊತೆ ಸಂಪೂರ್ಣ ನ್ಯೂಸ್ ಕೋಲಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನೊಂದವರ ಎಸ್, ಹೇಳೋರಿಲ್ಲ, ಕೇಳೋರಿಲ್ಲ, ಯಾರೂ ಕೂಡ ಕೇರ್ ಮಾಡ್ತಾ ಇಲ್ಲ ಜನರನ್ನ. ಪಿಂಚಣಿ ಕೊಡಬೇಕು, ಪಿಂಚಣಿ ಕೊಡ್ತಾ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ. ಸರ್ಕಾರಿ ನೌಕರಿ ಜಾಬ್ ಅಂತಂದ್ರೆ ಏನು ಅನ್ಕೊಂಬಿಟ್ಟವ್ರು ಅವರು. ಸುಮ್ಮನೆ ಕೂರಿಸ್ಕೊಳ್ಳೋದು, ಕೂತ್ಕೊಂಡು ಟಿಫಿನ್ ಬಾಕ್ಸಲ್ಲಿ ಟಿಫಿನ್ ತಿನ್ಕೊಂಡು ಹೋಗೋದು ಅನ್ಕೊಂಬಿಟ್ಟಿದ್ದಾರೆ. ಜನರ ಕಷ್ಟ ಕೇಳ್ರಿ. ಪಿಂಚಣಿ ಕೊಡಕ್ಕಾಗಲ್ಲ ಅಂತಂದ್ರೆ ಹೇಳಿ, ಯಾಕೆ ಕೊಡಕ್ಕಾಗಲ್ಲ ಅಂತ ಹೇಳಿ. ಸುಮ್ಮನೆ ಯಾಕೆ ಕಾಯಿಸ್ತೀರಾ? ಇದೇ ನಡೀತಾ ಇರೋದು. ಸುಮ್ಮನೆ ಯಾಕೆ ಕಾಯಿಸ್ತೀರಾ? 4 ತಿಂಗಳಿಂದ ಪಿಂಚಣಿ ಕೊಟ್ಟಿಲ್ಲ, ಯಾರೂ ಕೇರ್ ಮಾಡೋದಿಲ್ಲ, ಯಾರೂ ಈ ಸುದ್ದಿಯನ್ನು ಕವರ್ ಮಾಡೋದಿಲ್ಲ. ನಾವು ಆಡಿದ್ದೇ ಆಟ ಅಂತ ಅನ್ಕೊಳಕ್ ಹೋಗ್ಬಿಡಿ. ನೊಂದವರ ಧ್ವನಿ ಹಾಕಿ ಸಂಪೂರ್ಣ ನ್ಯೂಸ್ ಇದೆ. ಎಸ್, ಕೋಲಾರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ, ತಾಲೂಕು ಕಚೇರಿಯ ಮುಂದುಗಡೆ ನಿಂತ್ಕೊಂಡಿರುವಂತಹ ಜನರನ್ನ ಈಗ ನೀವು ನೋಡ್ತಾ ಇದ್ದೀರಿ. ಎಲ್ಲ ಏನ್ ಹೇಳ್ಕೊಳ್ತಾರೆ ಅಂತಂದ್ರೆ, ಎಸ್, ಯಾರು ನೋಡೋದಿಲ್ಲ, ಜನಸಾಮಾನ್ಯರಿಗೆ ಕಷ್ಟ ಕೊಟ್ರೆ ಪ್ರಾಬ್ಲಮ್ ಏನಿದೆ, ಹಂಗಂದುಕೊಳ್ಳಕ್ಕೆ ಹೋಗಬೇಡಿ. ನಾವಿದ್ದೇವೆ, ನೊಂದವರ ಪರವಾಗಿ ನಾವಿದ್ದೇವೆ. ಪಿಂಚಣಿ ಕೊಡಕ್ಕಾಗಲ್ಲ ಅಂತಂದ್ರೆ ಯಾವತ್ತು ಡೇಟ್ ಕೊಡ್ತೀರಾ ನೀವು? ಯಾವ ಡೇಟಲ್ಲಿ ಪಿಂಚಣಿ ಕೊಡ್ತೀರಾ ಅದನ್ನು ಹೇಳಿ. ಅದು ಬಿಟ್ಟು ಇವತ್ತು ಬನ್ನಿ, ನಾಳೆ ಬನ್ನಿ, ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಜನರು ಬಂದು ಕೂತ್ಕೊಳ್ಳೋದು, ನೀವು ಪಿಂಚಣಿ ಕೊಡ್ತೀರಾ ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ತಾರೆ. ಸ್ವಲ್ಪ ಸೆನ್ಸ್ ಇಟ್ಕೊಳ್ಳಬೇಕು. ಸರ್ಕಾರಿ ಕೆಲಸ, ದೇವರ ಕೆಲಸ ಮಾಡ್ತಾ ಇದ್ದೀವಿ, ಜನರ ಜೊತೆಗೆ ನಿಂತ್ಕೊಳ್ಳಬೇಕು ಅನ್ನೋದು ಇಟ್ಕೊಳ್ಬೇಕು. ಎಕ್ಸಾಮ್ ಬರ್ದೇ ತಾನೇ ಗೌರ್ಮೆಂಟ್ ನೌಕರಿಗೆ ಬರೋದು. ನೀವೆಲ್ಲ ಸುಮ್ಮನೆ ಕರ್ಕೊಂಡು ಬಿಡ್ತಾರಾ? ನೋಡಿ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಳ್ಳೇಬೇಡಿ. ನಾವಿದ್ದೇವೆ, ನಾವು ಕೇಳ್ತೇವೆ, ನೊಂದವರ ಧ್ವನಿಯಾಗಿರ್ತೇವೆ. ಯಾರೂ ಇದನ್ನ ನೋಡೋದಿಲ್ಲ, ಯಾರೂ ಕೂಡ ಇದನ್ನ ತಲೆ ಹಾಕಲ್ಲ, ನಾವು ಮಾಡಿದ್ದೆ ಆಟ ಅಂದ್ಕೊಳ್ಳಕ್ಕೆ ಹೋಗ್ಬೇಡಿ. ಇದು ಸಾಲ್ವ್ ಆಗೋವರೆಗೂ ಕೂಡ ಇದೇ ರೀತಿ ನಾನೇ ಬಂದು ಕೂತ್ಕೊಂಡು ಹೇಳ್ತಾ ಇರ್ತೀನಿ, ಜನರಿಗೆ ಯಾಕೆ ಪಿಂಚಣಿ ಕೊಟ್ಟಿಲ್ಲ ಅಂತ ಹೇಳಿ. ಒಂದು, ಪಿಂಚಣಿ ಕೊಡಬೇಕು. ಇಲ್ಲ, ಪಿಂಚಣಿ ಯಾಕೆ ಲೇಟ್ ಆಗ್ತಿದೆ, ಯಾಕೆ ಡಿಲೇ ಆಗ್ತಿದೆ, ಯಾವ ಡೇಟಲ್ಲಿ ಕೊಡ್ತಾರೆ ಅಂತ ಹೇಳಿ ಕರೆಕ್ಟಾಗಿ ಒಂದು ಡೇಟ್ ಹೇಳಬೇಕು. ದಿನಾ ಪೂರ್ತಿ ಕೆಲಸ ಕಾರ್ಯಗಳಿಂದ ಕೂಲಿ ಕೆಲಸ ಮಾಡ್ತಾ ಇರ್ರಿ ಕೆಲವೊಂದಿಷ್ಟು ಜನ. ಒಂದಿನದ ಸ್ಯಾಲ್ರಿ ಹೋಗುತ್ತೆ, ಸಂಬಳ ಹೋಗುತ್ತೆ, 400-500 ರೂಪಾಯಿ. ನೀವು ಕೊಡ್ತೀರಾ? ನಿಮ್ಮ ಜಾಬಿಂದ ಎತ್ತು ಕೊಡ್ತೀರಾ? ಅಥವಾ ಗೌರ್ಮೆಂಟಿಗೆ ಹೇಳ್ತೀರಾ ಹಿಂಗೆ ಕಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳಿ? ಯಾಕೆ ಸುಮ್ಮನೆ ಕಾಯಿಸ್ತೀರಾ? ಯಾಕೆ ಬೇಕು ನಿಮಗದು? ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ನಮ್ಮ ಜನರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. 4 ತಿಂಗಳ ಕೊಟ್ಟಿಲ್ಲ ನೀವು ಪಿಂಚಣಿಗಳನ್ನ, ಅಷ್ಟು ಗೊತ್ತಾಗೋದಿಲ್ವಾ? ಅಲ್ಲಿ ಹೋಗಿ ಸಾಲ್ಗಟ್ಕೊಂಡು ನಿಂತ್ಕೊಳ್ಬೇಕಾ? ಅದಿದೆಯಾ? ಆ ಪರಿಸ್ಥಿತಿ ಇದೆಯಾ? ಹಳ್ಳಿ ಜನ ಮುಗ್ದ್ರು ಗೊತ್ತಾಗೋದಿಲ್ಲ, ಬೇಡ ಅಲ್ವಾ ಅದೆಲ್ಲ? ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.